ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಸ್ಕಂದ ಪುರಾಣ, ಪದ್ಮಪುರಾಣ ಇಂತಹ ಗ್ರಂಥಗಳಲ್ಲಿ ಮಹಾಶಿವರಾತ್ರಿಯ ಒಂದು ಆಚರಣೆಯ ಬಗ್ಗೆ ನಮಗೆ ಅನೇಕ ವಿಷಯಗಳು ಗೊತ್ತಾಗತ್ತೆ. ಶಿವ ಕೈಲಾಸದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕೈಲಾಸದ ಹತ್ತಿರವೇ ಅನೇಕ ದೇವಾನುದೇವತೆಗಳು ಶಿವನ ಮಾವನಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿ ಅವನು ಮಾಡ್ತಾ ಇರ್ತಕ್ಕಂಥ ಒಂದು ಯಜ್ಞಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ನೋಡಿದಂತಹ ಶಿವನ ಹೆಂಡತಿ ಸತಿ, ಅಂದರೆ ದಕ್ಷ ಪ್ರಜಾಪತಿಯ ಮಗಳು, ನನ್ನನ್ನು ನನ್ನ ತಂದೆ ಈ ಯಜ್ಞಕ್ಕೆ ಕರೆದಿಲ್ಲವಲ್ಲ, ನನ್ನ ಪತಿಯನ್ನು ಆಹ್ವಾನವನ್ನು ಕೊಟ್ಟಿಲ್ವಲ್ಲ ಪತಿಗೆ ಅಂಥೇಳಿ ಬಹಳ ನೊಂದಂಥವಳಾಗಿ ಏನು ಮಾಡೋದು ಅನ್ನುವಾಗ ಯಜ್ಞ ಬಹಳ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಸುದ್ದಿ ಬಂದಾಗ ಹೋಗಲೇಬೇಕು ಅನ್ನುವ ಹಠದಿಂದ ಆ ಯಜ್ಞಕ್ಕೆ ಹೋಗ್ತಾಳೆ. ಆ ಯಜ್ಞಕ್ಕೆ ಹೋದಾಗ ಅಲ್ಲಿ ಶಿವನನ್ನು ಅನೇಕ ರೀತಿಯಲ್ಲಿ ಆ ದಕ್ಷ ಪ್ರಜಾಪತಿ ನಿಂದಿಸ್ತಾನೆ. ಇವನೊಬ್ಬ ಬೋಳಾಶಂಕರ, ಇವನಿಗೆ ಯಾವುದೇ ಸಂಪತ್ ಐಶ್ವರ್ಯಗಳಿಲ್ಲ, ಸ್ಮಶಾನವಾಸಿ, ವಿಭೂತಿಯನ್ನು ಧರಿಸ್ತಾನೆ, ಗಜಚರ್ಮಾಂಬರನಾಗಿದ್ದಾನೆ. ಇಂತಹ ಶಿವನನ್ನು ಅಸಡ್ಡೆಯಿಂದ ಮಾತಾಡಿದಂತಹ ಸಂದರ್ಭದಲ್ಲಿ ಮತ್ತು ಸತಿಗೂ ಏನು ಮಗಳಿಗೆ ತಂದೆ ಮಾಡತಕ್ಕಂತಹ ಕಾರ್ಯಕ್ರಮದಲ್ಲಿ ಸಿಗಬೇಕಾದಂತಹ ಗೌರವ ಸಿಗದೇ ಇರುವಾಗ ಬಹಳ ನೊಂದು ಆ ಸತಿ ಯಜ್ಞದಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾಳೆ. ಈ ವಿಚಾರ ಗೊತ್ತಾದಾಗ ಶಿವ ಕೈಲಾಸದಿಂದ ಬಂದಂಥವನು ಆ ಸತಿ ಏನು ಆ ಬೆಂಕಿಯಲ್ಲಿ ಬಿದ್ದಿದ್ದಾಳೆ, ಅಗ್ನಿಯಲ್ಲಿ ಬಿದ್ದಿದ್ದಾಳೆ, ಅವಳ ದೇಹವನ್ನು ತನ್ನ ತಲೆಯ ಮೇಲೆ ಹೊತ್ತು ರುದ್ರ ನರ್ತನವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿಯೇ ಆ ಸತೀ ದೇಹದ 51 ಭಾಗಗಳು 51 ಸ್ಥಳಗಳಲ್ಲಿ ಬಿದ್ದಾಗ ಅದೇ ಈಗಿನ ಶಕ್ತಿಪೀಠ. ಉದಾಹರಣೆಗೆ ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಢಾಕಾ ನಗರದಲ್ಲಿರ್ತಕ್ಕಂತಹ ಢಾಕಿಣಿ, ಅದು ಸಹ ಒಂದು ಶಕ್ತಿಪೀಠ. ಶಿವ ನಂತರ ತನ್ನ ಶಿಷ್ಯನಾಗಿರ್ತಕ್ಕಂತಹ ಸೇನಾಧಿಪತಿಯಾಗಿರ್ತಕ್ಕಂತಹ ವೀರಭದ್ರನಿಗೆ ಆಜ್ಞೆ ಕೊಟ್ಟಾಗ ಅವನು ಆ ದಕ್ಷ ಯಜ್ಞನ ಸೈನಿಕರನ್ನೆಲ್ಲ ನಾಶ ಮಾಡಿ ಆ ದಕ್ಷನ ತಲೆಯನ್ನು ಕತ್ತರಿಸ್ತಾನೆ. ಬಂಧುಗಳೇ, ಶಿವ ನಂತರ ತಪಸ್ಸಿಗೆ ಕುಳಿತುಕೋತಾನೆ. ಸಹಸ್ರಾರು ವರ್ಷಗಳ ಕಾಲ ತಪಸ್ಸಲ್ಲಿರ್ತಕ್ಕಂತಹ ಶಿವ ಈ ಕಡೆ ಆ ಸತೀ ದೇವಿಯೇ ಹಿಮಾಲಯ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನ್ಮ ತಾಳ್ತಾಳೆ. ಪಾರ್ವತಿ ಯಾವಾಗ ಶಿವನನ್ನೇ ಮದುವೆ ಆಗಬೇಕಂತ ಹೇಳಿ ಕುಳಿತುಕೊಂಡು ತಪಸ್ಸನ್ನು ಆಚರಿಸ್ತಕ್ಕಂತಹ ಸಂದರ್ಭದಲ್ಲಿ ಈ ಕಡೆ ಯಾವ ತಾರಕಾಸುರ ಅನ್ನತಕ್ಕಂತಹ ಮಹಾ ಅಸುರ ಇಡೀ ಲೋಕಕ್ಕೆ ಕಂಟಕನಾಗಿದ್ದಾನೆ, ಅವನ ನಾಶವಾಗಬೇಕಾಗಿದೆ. ಆದರೆ ಅವನು ನಾಶವಾಗಬೇಕಾದರೆ ಶಿವನ ಮಗನಿಂದಲೇ ಅವನಿಗೆ ನಾಶ. ಇದು ಅವನಿಗೆ ಬಂದಿರತಕ್ಕಂತಹ ಒಂದು ವರ. ಶಿವನಿಗೆ ಹೆಂಡತಿ ಇಲ್ಲ, ಮಕ್ಕಳು ಹೇಗಾಗೋದು? ಇಂತಹ ಸಂದರ್ಭದಲ್ಲಿ ಪಾರ್ವತಿಯ ಒಂದು ತಪಸ್ಸಿಗೆ ಮೆಚ್ಚಿದಂತಹ ಶಿವ ಪಾರ್ವತಿಯ ಬಳಿ ಬರ್ತಾನೆ. ಬಂದಾಗ ಅವಳು ನಿನ್ನನ್ನು ನಾನು ವರಿಸಿದ್ದೇನೆ, ನಿನ್ನನ್ನು ಮದುವೆ ಆಗಬೇಕಂತ ಹೇಳಿದಾಗ ಪಾರ್ವತಿ ಮತ್ತು ಶಿವಪಾರ್ವತಿಯರ ವಿವಾಹ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲ ದೇವಾನುದೇವತೆಗಳು ಆ ವಿವಾಹಕ್ಕೆ ಬಂದಿರ್ತಾರೆ. ಬಂಧುಗಳೇ, ಶಿವ ಈ ಮದುವೆ ಆಗಲಿಕ್ಕೆ ಮುಂಚೆ ಅವನು ಸಾವಿರಾರು ವರ್ಷಗಳ ಕಾಲ ತಪಸ್ಸಿನಲ್ಲಿ ಕುಳಿತಿದ್ದ ಅಂತ ನಾವು ಹೇಳಿದ್ವಿ. ಅವನು ತಪಸ್ಸಿನಲ್ಲಿರುವಾಗ ಪಾರ್ವತಿಯನ್ನು ಹತ್ತಿರ ಬಂದು ಅವಳನ್ನು ಒಲಿಸಿ ಮದುವೆ ಆಗೋದು ಹೇಗೆ? ಈ ಒಂದು ಸಂದರ್ಭದಲ್ಲಿ ದೇವಾನುದೇವತೆಗಳೊಂದು ಯೋಚನೆಯನ್ನು ಮಾಡ್ತಾರೆ. ಶಿವನನ್ನು ಈ ಒಂದು ತಪಸ್ಸಿನಿಂದ ಎಚ್ಚರಿಸಬೇಕಾದಂಥ ಒಂದು ಸಂದರ್ಭ ಬಂದಿದೆ ಅಂತ ಹೇಳಿ ಕಾಮದೇವನಾಗಿರ್ತಕ್ಕಂತಹ ಮದನ ಮತ್ತು ರತಿ ಇವರನ್ನು ಕೇಳಿಕೊಂಡಾಗ ಲೋಕಕ್ಕೆ ಒಳ್ಳೆಯದಾಗಲಿ, ಹಾಗಾಗಿ ನಾವು ಯಾವ ತ್ಯಾಗಕ್ಕೂ ಸಿದ್ಧ ಅಂಥೇಳಿ ಈ ಕಾಮದೇವ ಮತ್ತು ರತಿ ಶಿವನ ಮುಂದೆ ನೃತ್ಯವನ್ನು ಮಾಡಿ ಅವನಲ್ಲಿ ಕಾಮೋತ್ಪತ್ತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ನೋಡಿದಂತಹ ಶಿವ ತನ್ನ 3ನೇ ಕಣ್ಣಿನಿಂದ ಆ ಕಾಮದೇವನನ್ನು ಸುಟ್ಟು ಬಿಡ್ತಾನೆ. ನನ್ನ ತಪಸ್ಸನ್ನು ಭಂಗ ಮಾಡಿದ್ದೀರಾ ಅಂತ. ಆಗ ರತೀದೇವಿ ಬಹಳ ದುಃಖದಿಂದ ಶಿವನನ್ನು ಕ್ಷಮಾಪಣೆಯನ್ನು ಕೇಳಿ, ಲೋಕ ಕಲ್ಯಾಣಕ್ಕಾಗಿ ಹೀಗೆ ಮಾಡಿದ್ದಾನೆ, ನನ್ನ ಪತಿಯನ್ನು ನೀನು ಬದುಕಿಸಬೇಕಂತ ಹೇಳಿದಾಗ ಶಿವ ಹೇಳ್ತಾನೆ, ನಿನ್ನ ಕಣ್ಣಿಗೆ ಅವನು ಬದುಕಿದ್ದಾನೆ, ನೀನು ಅವನು ಚೆನ್ನಾಗಿರ್ಬೋದು, ಆದರೆ ಲೋಕದ ದೃಷ್ಟಿಯಿಂದ ಅವನು ಸುಟ್ಟೋಗಿದ್ದಾನೆ. ಪ್ರತಿ ವರ್ಷ ಜನರನ್ನು ನೋಡಲಿಕ್ಕೆ ಅವನು ಯಾವ
ಒಂದು ದಿವಸ ನಾವೇನು ಹೋಳಿಯ ಹಬ್ಬವನ್ನು ಆಚರಿಸ್ತೇವೆ, ಅವತ್ತು ಅವನು ಭೂಲೋಕಕ್ಕೆ ಬಂದು ಎಲ್ಲರಿಗೂ ಅವನ ಆಶೀರ್ವಾದವನ್ನು ಮಾಡ್ತಾನೆ ಅಂಥೇಳಿ ಈ ಒಂದು ವರವನ್ನು ರತಿದೇವಿಗೆ ಕೊಡ್ತಾನೆ. ಹಾಗಾಗಿ ನಾವು ಆ ಹೋಳಿಯ ಹಬ್ಬವನ್ನು ಆಚರಿಸ್ತೇವೆ. ಬಂಧುಗಳೇ, ಶಿವ ಮತ್ತು ಪಾರ್ವತಿಯರ ಮದುವೆ ಆದ ನಂತರ ಅವರಿಗೆ ಯಾವ ಸುಬ್ರಹ್ಮಣ್ಯ ಆರುಮುಖ ಜನನವನ್ನು ತಾಳ್ತಾನೆ. ಸುಬ್ರಹ್ಮಣ್ಯ ಜನನವೇ ಬಹಳ ವಿಶೇಷವಾಗಿರತಕ್ಕಂತಹ ಒಂದು ಇತಿಹಾಸ. ಶಿವನ ಆ ಒಂದು ರೇತಸ್ಸು, ಆ ಒಂದು ವೀರ್ಯ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಪಾರ್ವತಿಗೆ ಬಹಳ ಕಷ್ಟ ಆಗುತ್ತೆ. ಅದು ಬಹಳ ಬಿಸಿಯಾಗಿರ್ತಕ್ಕಂಥದ್ದು. ಅದನ್ನು ಸ್ವೀಕಾರ ಮಾಡಿದಂತಹ ಪಾರ್ವತಿ ಆ ಬಿಸಿಯನ್ನು ತಾಳದೇ ಇರುವಾಗ ಗಂಗಾಮಾತೆ ಆ ರೇತಸ್ಸನ್ನು ಭೂಮಿಗೆ ತೆಗೆದುಕೊಂಡು ಬರ್ತಾಳೆ. ಭೂಮಿಗೆ ಬಂದು ಆ ಭೂಮಿಯಲ್ಲಿ ಬಿದ್ದಂತಹ ರೇತಸ್ಸು ಅಲ್ಲಿ ಸುಬ್ರಹ್ಮಣ್ಯನ ಜನನವಾಗತ್ತೆ. ಯಾವ ಕೃತಿಕಾ ನಕ್ಷತ್ರ 6 ಕೃತಿಕಾ ನಕ್ಷತ್ರೆಯರು ಅವರು ಬಂದು ಹಾಲನ್ನು ಕೊಡ್ತಾರೆ. 6 ಕೃತಿಕೆಯರು ಬಂದು ಹಾಲನ್ನು ಕೊಟ್ಟಾಗ ಅವರ 6 ತಾಯಂದಿರ ಬಳಿ ಹಾಲನ್ನು ಕುಡಿಯುವುದಕ್ಕಾಗಿ ಅವನಿಗೆ 6 ಮುಖ ಆಗುತ್ತೆ. 6 ಮುಖ ಆಗ್ತಾನೆ, ಷಣ್ಮುಖ ಆಗ್ತಾನೆ. ಮತ್ತು ಕೃತಿಕಾ ನಕ್ಷತ್ರ ಯಾವ ಆ ದೇವತೆಯರಿಂದ ಅವನು ಹಾಲನ್ನು ಉಂಡು ಬೆಳೆದಿದ್ದರಿಂದ ಕಾರ್ತಿಕೇಯನಾಗ್ತಾನೆ. ಮುಂದೆ ಅವನು ದೇವತೆಗಳಿಗೆ ಸೇನಾಧಿಪತಿಯಾಗಿರ್ತಾನೆ. ಇಂತಹ ಶಿವ ಅವನು ಯಾವಾಗಲೂ ಜನರ ಒಳಿತಿಗಾಗಿ, ಪ್ರಕೃತಿಯ ಉಳಿವಿಗಾಗಿ, ಲೋಕದ ಉಳಿವಿಗಾಗಿ ತಾನು ಎಂತಹ ಒಂದು ಪರಿಸ್ಥಿತಿಗೂ ಸಿದ್ಧನಾಗಿರ್ತಕ್ಕಂತಹ ಒಬ್ಬ ನಮ್ಮನ್ನೆಲ್ಲ ಕಾಪಾಡ್ತಕ್ಕಂತಹ ಭಗವಂತ. ಕ್ಷೀರ ಸಮುದ್ರವನ್ನು ಕಡಿಯುವಾಗ ದೇವತೆಗಳು ಮತ್ತು ರಾಕ್ಷಸರು ಯಾವ ಯಾವ ಒಳ್ಳೊಳ್ಳೆ ವಸ್ತುಗಳು ಬರುತ್ತೆ. ಲಕ್ಷ್ಮಿ ಬರ್ತಾಳೆ, ಅದನ್ನು ವಿಷ್ಣು ಸ್ವೀಕಾರ ಮಾಡ್ತಾನೆ. ಐರಾವತ ಬರುತ್ತೆ, ಅದನ್ನು ದೇವತೆಗಳು ಸ್ವೀಕಾರ ಮಾಡ್ತಾರೆ. ಹಾಗೆ ಅಮೃತ ಬರುತ್ತೆ. ಆದರೆ ಯಾವಾಗ ಕಟ್ಟ ಕಡೆಯಲ್ಲಿ ವಿಷ ಬರುತ್ತೆ, ಆ ವಿಷವನ್ನು ಸ್ವೀಕಾರ ಮಾಡಲಿಕ್ಕೆ ಯಾರೂ ಸಿದ್ಧರಿರಲ್ಲ. ಯಾವ ಮಹಾದೇವ ಶಂಕರ ಆ ವಿಷವನ್ನು ಸ್ವೀಕಾರ ಮಾಡಿ ಇಡೀ ಪ್ರಪಂಚವನ್ನು ಉಳಿಸಿ ನೀಲಕಂಠನಾಗ್ತಾನೆ. ಆಗ ಆ ವಿಷ ದೇಹದ ಒಳಗೆ ಹೋಗಬಾರದು ಅನ್ನುವ ಒಂದು ಸಂದರ್ಭದಲ್ಲಿ ಪಾರ್ವತಿ ತನ್ನ ಕೈಯನ್ನು ಅವನ ಕತ್ತಿಗೆ ಹಿಡಿದು ಆ ವಿಷ ಒಳಗೆ ಹೋಗದೇ ಇರೋ ರೀತಿ ನೋಡುವಾಗ ಅವನು 24 ಗಂಟೆಗಳ ಕಾಲ ಜಾಗರಣೆಯಲ್ಲಿ ಎದ್ದಿರಬೇಕಾಗತ್ತೆ. ಹಾಗಾಗಿ ಅವನ ಎಲ್ಲ ಭಕ್ತರು, ಅವನ ಜೊತೆ ಇರತಕ್ಕಂಥವರು, ಇಡೀ ಲೋಕ ಅವನನ್ನು ಧ್ಯಾನ, ಶ್ಲೋಕ, ಮಂತ್ರ, ಭಜನೆ, ಹಾಡಿನ ಮೂಲಕ ಅವನನ್ನು ಎದ್ದಿರುವ ಹಾಗೆ, ಅವನು ಜಾಗರಣೆ ಮಾಡುವ ಹಾಗೆ ಮಾಡ್ತಾರೆ ಅನ್ನುವ ಒಂದು ಸೂಚ್ಯಂಕ ಈ ಒಂದು ವಿಶೇಷ ಸಂದರ್ಭದಲ್ಲಿ. ಯಾವ ಶಿವರಾತ್ರಿಯಲ್ಲಿ ನಾವು ಇಡೀ ದಿನ ಮತ್ತು ರಾತ್ರಿ ಜಾಗರಣೆಯನ್ನು ಮಾಡ್ತೇವೆ, ಅದು ಈ ಸಂದರ್ಭಕ್ಕೆ ಅನುಗುಣವಾಗಿ ಮಾಡ್ತಕ್ಕಂಥದ್ದು. ಇನ್ನು ಶಿವರಾತ್ರಿ ಅಂತ ಹೇಳಿದ್ರೆ ಎಲ್ಲ ಹಬ್ಬಗಳಂತೆ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ತಿನ್ನತಕ್ಕಂತಲ್ಲ. ನಾವು ಆಹಾರವನ್ನು ಸ್ವೀಕಾರ ಮಾಡದೆ ಉಪವಾಸವಿದ್ದು ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಅವನ ಅನೇಕ ಗುಣಗಳನ್ನು ನಮ್ಮಲ್ಲಿ ಹೇಗೆ ಅರ್ಜನೆ ಮಾಡ್ಕೋಬೇಕು, ಈ ದೃಷ್ಟಿಯಿಂದ ಉಪವಾಸ ಮತ್ತು ಜಾಗರಣೆ ಮಾಡ್ತಕ್ಕಂಥದ್ದು. ಇನ್ನು ಇಡೀ ಲೋಕದ ಹೊಸ ಸೃಷ್ಟಿಗಾಗಿ, ಹೊಸ ಪ್ರಕೃತಿಯ ಜನ್ಮಕ್ಕಾಗಿ ಇರತಕ್ಕಂತಹ ಯಾವ ಒಂದು ಹಳೆಯ ಯುಗವನ್ನು ನಾಶ ಮಾಡಿ ಪ್ರಳಯ ರುದ್ರನಾಗಿ ಪ್ರಳಯವನ್ನು ತಂದು ಹೊಸ ಯುಗದ ಸೃಷ್ಟಿಗಾಗಿ ಕಾರ್ಯ ಮಾಡತಕ್ಕಂಥದ್ದು ಆ ಶಿವತತ್ವ. ಬಂಧುಗಳೇ, ಶಿವನ ಒಂದು ಸಂಸಾರವನ್ನು ನಾವು ನೋಡಬೇಕು. ಭಾಳ ವಿಶೇಷವಾಗಿರತಕ್ಕಂಥದ್ದು. ಅವನ ತಲೆಯ ಮೇಲೆ ಮತ್ತು ಕತ್ತಿನಲ್ಲಿ ಒಂದು ಹಾವಿದೆ. ಹಾಗೆಯೇ ಆ ಸುಬ್ರಹ್ಮಣ್ಯನ ಒಂದು ವಾಹನ ನವಿಲು. ಆ ನವಿಲು ಯಾವಾಗಲೂ ಆ ಹಾವನ್ನು ಯಾವಾಗ ತಿನ್ನಬೇಕಂತ ನೋಡ್ತಾ ಇದೆ. ಇನ್ನು ಪಾರ್ವತಿಯ ವಾಹನ ಸಿಂಹ, ಶಿವನ ವಾಹನ ಎತ್ತು. ಆ ಎತ್ತನ್ನು ತಿನ್ನಲಿಕ್ಕೆ ಸಿಂಹ ನೋಡ್ತಾ ಇದೆ. ಅದೇ ರೀತಿ ಗಣೇಶನ ವಾಹನ ಆಗಿರತಕ್ಕಂತಹ ಇಲಿಯನ್ನು ತಿನ್ನಲಿಕ್ಕೆ ಶಿವನ ಕತ್ತಿನಲ್ಲಿರ್ತಕ್ಕಂತಹ ಆ ಸರ್ಪ ಯಾವಾಗಲೂ ನೋಡ್ತಾ ಇದೆ, ತಿನ್ನಬೇಕು ಇಲಿಯನ್ನು ಅಂತ. ಆದರೆ ಇದು ಯಾವುದೂ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವೈರುಧ್ಯವಾಗಿರತಕ್ಕಂತಹ
ವಿಚಾರಗಳು, ವಿಷಯಗಳು, ವಸ್ತುಗಳು, ಪ್ರಾಣಿಗಳು ಅವನ ಸಂಸಾರದಲ್ಲಿ ಇದ್ದರೂ ಕೂಡ ಶಿವತತ್ವದ ಮುಂದೆ ಎಲ್ಲವೂ ತಲೆ ಬಗ್ಗಿಸಿ ಯಾವುದೇ ಕಾರ್ಯವನ್ನು ಮಾಡದೆ ಶಿವನ ಭಕ್ತಿಯನ್ನು ಮಾತ್ರ ಮಾಡ್ತಾ ಸುಮ್ಮನೆ ಕುಳಿತೀವಿ ಅಂತ ಹೇಳಿದ್ರೆ ಆ ಶಿವತತ್ವದ ಮುಂದೆ ಯಾವ ವೈರುಧ್ಯಗಳು, ವ್ಯತ್ಯಾಸಗಳು ಈ ಪ್ರಪಂಚದಲ್ಲಿ ಇರುವುದಿಲ್ಲ. ಅವನನ್ನು ನಂಬತಕ್ಕಂಥದ್ದು, ಅವನನ್ನು ಆದರ್ಶವಾಗಿ ತಗೊಳ್ತಕ್ಕಂಥದ್ದು ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ಕೊಡುತ್ತೆ. ಇನ್ನು ಯಾರು ಕಾಯಿಲೆ, ರೋಗ, ರುಜಿನ ಅಷ್ಟೇ ಏಕೆ ಸಾವನ್ನೂ ಸಹ ಗೆಲ್ಲತಕ್ಕಂತಹ ಶಕ್ತಿ ಇರತಕ್ಕಂತಹ ಮಂತ್ರ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಈ ಮೃತ್ಯುಂಜಯ ಮಂತ್ರದಿಂದ ನಾವು ಏನನ್ನು ಬೇಕಾದರೂ ಎಲ್ಲವನ್ನೂ ಗೆಲ್ಲಬಹುದು. ಯಾವಾಗ ಆ ಭಗೀರಥ ಗಂಗೆಯನ್ನು ಆ ದೇವಲೋಕದಿಂದ ಭೂಮಿಗೆ ತರುವಾಗ ಬಹಳ ರಭಸದಿಂದ ಹರಿತಾ ಇರತಕ್ಕಂತಹ ಗಂಗೆಯನ್ನು ತನ್ನ ಜಟೆಯಲ್ಲಿ ಕಟ್ಟಿ ನಿಧಾನಕ್ಕೆ ಆ ಗಂಗೆಯನ್ನು ಭೂಮಿಗೆ ಬಿಟ್ಟು ಇಡೀ ಪ್ರಪಂಚವೇ ಮುಳುಗಿ ಹೋಗ್ತಕ್ಕಂಥದ್ದನ್ನು ತಡೆದು ವಿಶೇಷವಾಗಿ ನಮ್ಮ ಉತ್ತರ ಭಾರತಕ್ಕೆ ಆ ಗಂಗೆ ಏನು ಇಡೀ ಆ ಪ್ರದೇಶದಲ್ಲಿ ಹರಿತಾಳೆ. ಇವತ್ತು ಎಲ್ಲ ಜನರಿಗೂ ಆ ಗಂಗಾ ನದಿ ಏನಿದೆ ಅದು ಉಣಿಸ್ತಾ ಇರತಕ್ಕಂತಹ ನೀರಿರ್ಬೋದು, ಅದರಿಂದ ಬರ್ತಕ್ಕಂತಹ ಬೇರೆ ಬೇರೆ ಧಾನ್ಯಗಳಿರ್ಬೋದು, ವ್ಯವಸಾಯ ಇರ್ಬೋದು, ಎಲ್ಲದಕ್ಕೂ ಆ ಶಿವ ಕಾರಣನಾಗಿದ್ದಾನೆ. ಹಾಗಾಗಿ ಬಂಧುಗಳೇ, ಇವತ್ತು ಶಿವರಾತ್ರಿಯ ದಿವಸ ನಾವು ಭಕ್ತಿ ಶ್ರದ್ಧೆಯಿಂದ ಈ ಏನು ಧ್ಯಾನವನ್ನು ಮಾಡ್ತೇವೆ, ಶಿವತತ್ವವನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಇದನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಓಂ ನಮಃ ಶಿವಾಯ.